ಬೆಂಗಳೂರಿನ ಮಾದರಿಯಲ್ಲೇ ಮೈಸೂರಿನಲ್ಲೂ ಆಪರೇಷನ್ ಫುಟ್ಪಾತ್ ಕಾರ್ಯಾಚರಣೆ ನಡೀತಾ ಇದೆ. ನಗರದ ಜಯದೇವ ಆಸ್ಪತ್ರೆ ಮುಂಭಾಗದ ರಸ್ತೆಯಲ್ಲಿ ಆಪರೇಷನ್ ಫುಟ್ಪಾತ್ ಕೆಲಸ ನಡೀತಾ ಇದೆ. ನಗರದ ಜಯದೇವ ಆಸ್ಪತ್ರೆ ಮುಂಭಾಗದ ರಸ್ತೆ, ಕೆಆರ್ಎಸ್ ರಸ್ತೆ ಸುತ್ತಮುತ್ತ ಆಪರೇಷನ್ ಫುಟ್ಪಾತ್, ಮಾರುಕಟ್ಟೆ ಪ್ರದೇಶ ಹಾಗೂ ಪ್ರಮುಖ ರಸ್ತೆಗಳಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಮೈಸೂರಿನಂತೆ ಪಾದಚಾರಿ ಮಾರ್ಗಗಳಲ್ಲಿದ್ದಂತಹ ಅಂಗಡಿಗಳನ್ನು ತೆರವು ಮಾಡ್ತಾ ಇರುವಂತದ್ದು. ಜೆಸಿಬಿ ಮೂಲಕ ಮೈಸೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಕಾರ್ಯಾಚರಣೆ, ಅಂಗಡಿಗಳ ತೆರವು ಕಾರ್ಯಾಚರಣೆ ಆಗ್ತಾ ಇದೆ. ಫುಟ್ಪಾತ್ ವ್ಯಾಪಾರಿಗಳು ಕಣ್ಣೀರನ್ನ ಇಡ್ತಿರುವಂತದ್ದು. ಬಡವರ ವ್ಯಾಪಾರಕ್ಕೆ ಪರ್ಯಾಯ ವ್ಯವಸ್ಥೆ ಇಲ್ವಾ? ಹಾಗಾದ್ರೆ ಬೆಂಗಳೂರು ಮಾದರಿಯಲ್ಲಿ ಮೈಸೂರಿನಲ್ಲೂ ಆಪರೇಷನ್ ಫುಟ್ಪಾತ್ ನಡೀತಾ ಇದೆ. ಫುಟ್ಪಾತ್ಗಳ ಮೇಲೆ ನಿಂತಿರುವಂತಹ ಅನಧಿಕೃತವಾಗಿ ನಿರ್ಮಾಣವಾಗಿರುವಂತಹ ಅಂಗಡಿಗಳಾಗಿರಬಹುದು, ಇನ್ನಿತರ ಕಟ್ಟಡ ಸಾಮಗ್ರಿಗಳನ್ನ ಇಟ್ಕೊಂಡು ಪಾದಚಾರಿಗಳಿಗೆ ಏನು ಸಮಸ್ಯೆ ಆಗ್ತಾ ಇತ್ತು ಅಂತ ಹೇಳಲಾಗ್ತಿತ್ತಲ್ಲ, ಅದನ್ನ ಈಗ ಪಾಲಿಕೆ ಅಧಿಕಾರಿಗಳು ತೆರವು ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲೂ ಆಗ್ತಾ ಇತ್ತು, ಈಗ ಮೈಸೂರಿಗೂ ಕಾಲಿಟ್ಟಿದೆ. ಓವರಾಲ್ ರಾಜ್ಯದಂತ ಆಗುತ್ತೆ ಅಂತ ಏನು ನಗರದ ಪ್ರಮುಖ ರಸ್ತೆಗಳು, ಅಂದರೆ ಪ್ರಮುಖ ರಸ್ತೆಗಳೇನಿದೆಯಲ್ಲ, ಜನಬೀಡ ಪ್ರದೇಶಗಳು, ಬಸ್ ನಿಲ್ದಾಣಗಳು ಅಥವಾ ರೈಲ್ವೆ ನಿಲ್ದಾಣಗಳು, ವಾಣಿಜ್ಯ ಪ್ರದೇಶಗಳ ಏನು ಇರುತ್ತಲ್ವ, ಕಮರ್ಷಿಯಲ್ ಸ್ಟ್ರೀಟ್ಗಳು, ಈ ಕಡೆ ಜನರಿಗೆ ಸಾಕಷ್ಟು ತೊಂದರೆ ಆಗ್ತಿರುವ ಭಾಗಗಳಲ್ಲಿ ಇದು ಹಿಂಗ್ ಮಾಡ್ಬಿಟ್ರು, ಅನ್ಯಾಯ ಮಾಡಿದ್ರು ನಮ್ಗೆ, ಜಾಸ್ತಿ ಅನ್ಯಾಯ ಮಾಡ್ಬಿಟ್ರು ನಮ್ಗೆ. ನಾವ್ ಹೆಂಗ್ ಜೀವನ ನಡೆಸ್ಬೇಕು ನಮ್ಗೆ ಗೊತ್ತಾಯ್ತಾ ಇಲ್ಲ. ಜಾಸ್ತಿ ಸಾಲ ಮಾಡ್ಕೊಂಡಿದೀವಿ, ಅಂಗಡಿ ಸಾಲನ ಕಟ್ಟಿಲ್ಲ ಸರ್ ನಾವು. ನಮ್ಮ ಮಕ್ಕಳ ಮನೆ ಹೆಂಗ್ ಸಾಕೋದು ನಮ್ಗೆ ಗೊತ್ತಿಲ್ಲ ಸರ್. ನಾನು ಹೆಂಗ್ ಜೀವನ ಮಾಡ್ಬೇಕು ಏನ್ ಟೈಮೇ ಕೊಟ್ಟಿಲ್ಲ ಸರ್. ನೆನ್ನೆಯಿಂದ ಎಲ್ಲ ಹೇಳ್ಸಿ ಅಂತ ನಮ್ಗೆ ಬೆಳಿಗ್ಗೆ ಬಂದು ಹೇಳಿದ್ರೆ ಇವತ್ತು ಎಲ್ಲ ತಗೊಂಡೋಗಿದ್ದೀವಿ, ಅಂಗಡಿ ತಗೊಂಡೋಗ್ತೀವಿ ಲಾರಿಯಲ್ಲಿ. ನಗರಕ್ಕೆ ಹೆಸರುವಾಸಿಯಾದಂತಹ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಆರಂಭವಾಗಿರುವಂತದ್ದು. ಮೈಸೂರಿನಲ್ಲಿರುವಂತಹ ಕೆಆರ್ಎಸ್ ಮುಖ್ಯ ರಸ್ತೆಯಲ್ಲಿರುವಂತಹ ಅಕ್ಕಪಕ್ಕದಲ್ಲಿರುವಂತಹ ಸುಮಾರು 30ಕ್ಕೂ ಹೆಚ್ಚು ಒಂದು ಮಳಿಗೆಗಳು, ಅಂದ್ರೆ ಸೆಟ್ಗಳನ್ನ ನಿರ್ಮಾಣ ಮಾಡಿಕೊಂಡು ಫುಟ್ಪಾತ್ ನಲ್ಲಿ ಒತ್ತುವರಿಯನ್ನು ಮಾಡ್ಕೊಂಡಿದ್ರು. ಅದನ್ನ ಕೂಡ ತೆರವು ಮಾಡುವಂತ ಕಾರ್ಯಾಚರಣೆಯನ್ನ ಈಗಾಗಲೇ ಮಾಡ್ತಾ ಇರುವಂತದ್ದು. ಈಗ ನೋಡಬಹುದು, ಮೈಸೂರಿನ ಒಂದು ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಮಾಡಿ ಸಾಕಷ್ಟು ಅಂಗಡಿ ಮಾಲೀಕರು ತಮ್ಮ ಶೆಡ್ಗಳನ್ನ ಹಾಕೊಂಡು ಇಲ್ಲಿ ಒಂದು ಗಲೀಜನ್ನ ಮಾಡುವುದರ ಜೊತೆಗಾಗಿ ಒತ್ತುವರಿಯನ್ನ ಮಾಡ್ಕೊಂಡಿದ್ರು. ನಂತರವಾಗಿ ಫುಟ್ಪಾತ್ ಬದಿಯಲ್ಲಿ ಕೂಡ ಸಾಕಷ್ಟು ಜನರು ಓಡಾಡೋದಕ್ಕೆ ಸಮಸ್ಯೆ ಆಗ್ತಾ ಇತ್ತು. ಹಿಂಗಾಗಿ ಒಂದು ಮೈಸೂರಿನ ಪಾಲಿಕೆ ಏನಿದೆ ಅದು ಫುಟ್ಪಾತ್ ತೆರವು ಕಾರ್ಯಾಚರಣೆ ಇಂದು ಮುಂಜಾನೆಯಿಂದ ಆರಂಭ ಮಾಡಿರುವಂತದ್ದು. ಮೈಸೂರಿನ ಕೆಆರ್ಎಸ್ ಮುಖ್ಯ ರಸ್ತೆಯಲ್ಲಿರುವಂತಹ ಸುಮಾರು 30ಕ್ಕೂ ಹೆಚ್ಚು ಒಂದು ಶೆಡ್ಗಳನ್ನ ಹಾಕೊಂಡು ಫುಟ್ಪಾತ್ ನಲ್ಲಿ ಕೂಡ ವ್ಯಾಪಾರ ವಹಿವಾಟುಗಳನ್ನು ನಡೆಸ್ತಾ ಇದ್ರು. ಇದರಿಂದಾಗಿ ಸಾಕಷ್ಟು ಜನರಿಗೆ ಒಂದು ತೊಂದರೆ ಆಗ್ತಾ ಇತ್ತು, ವಾಹನ ಸವಾರರಿಗೆ ತೊಂದರೆ ಆಗ್ತಾ ಇತ್ತು. ಅದಲ್ಲದೆ ಪ್ರಮುಖವಾಗಿ ಇಲ್ಲಿ ಸಾಕಷ್ಟು ಒಂದು ಅಂಗಡಿಗಳು ಇರುವ ಕಾರಣದಿಂದಾಗಿ ಸ್ವಚ್ಛ ನಗರ ಬಂದ ಹೆಸರು ಪಡೆದಂತಹ ಮೈಸೂರು ನಗರ ಒಂದು ಅಸಚ್ಚು, ಅಂದ್ರೆ ಸ್ವಚ್ಛತೆಯನ್ನ ಕಾಪಾಡೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಎಲ್ಲೆಲ್ಲಂದ್ರಲ್ಲಿ ಪ್ಲೇಟ್ಗಳಾಗಿರ್ಬೋದು, ಪೇಪರ್ಗಳಾಗಿರ್ಬೋದು, ಮತ್ತೆ ಇನ್ನಿತರ ವಸ್ತುಗಳನ್ನ ಬೀದಿಯಲ್ಲೇ ಬಿಸಾಡುವಂತ ಪರಿಸ್ಥಿತಿ ಎದುರಾಗಿತ್ತು. ಹಂಗಾಗಿ ಮೈಸೂರಿನ ಪಾಲಿಕೆಯವರು ಈಗ ಮುಂಜಾನೆಯಿಂದನೂ ಕೂಡ ತೆರವು ಕಾರ್ಯಾಚರಣೆ ಮಾಡೋದಕ್ಕೆ ಒಂದು ಸಜ್ಜಾಗಿರುವಂತದ್ದು. ಮತ್ತೆ ಪ್ರಮುಖ ಈ ಸ್ಥಳದಲ್ಲೇ, ಅಂದ್ರೆ ಮೈಸೂರಿನ ಹೃದಯ ಭಾಗದಲ್ಲಿ ಮತ್ತೆ ಹಲವಾರು ಅಂದ್ರೆ ಮೈಸೂರಿನ ಒಳಬರುವಂತಹ ಒಂದು ಮುಖ್ಯ ರಸ್ತೆಗಳಲ್ಲಿ ಸಾಕಷ್ಟು ಫುಟ್ಪಾತ್ ಒತ್ತುವರಿ ಆಗಿರುವಂತದ್ದು ಕಂಡು ಬರ್ತಾ ಇರುವಂತದ್ದು. ಅದನ್ನ ತೆರವು ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡು ಪಾಲಿಕೆಯವರು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂತದ್ದು. ಒಂದು ಭಾಗದಲ್ಲಿ ತೆರವು ಕಾರ್ಯಾಚರಣೆ ಮಾಡ್ತಾ ಇದ್ರೆ, ಇನ್ನೊಂದು ಭಾಗದಲ್ಲಿ ಆಗ್ಲೇ ಮುಂಚಾನೆಯಿಂದ ತೆರವು ಕಾರ್ಯಾಚರಣೆ ಮಾಡ್ತಿರುವಂತಹ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಏನ್ ನೋಡ್ತಾ ಇದೀವಿ, ಈ ಸ್ಥಳದಲ್ಲಿ ಸಾಕಷ್ಟು ಇಲ್ಲಿ ಫುಟ್ಪಾತ್ ನಲ್ಲಿ ಸಾಕಷ್ಟು ಅಂಗಡಿಗಳಿತ್ತು. ತಳ್ಳೋ ಅಂಗಡಿಗಳಾಗಿರ್ಬೋದು, ಮತ್ತೆ ಒಂದು ಪೆಟ್ಟಿಗಳಾಗಿರ್ಬೋದು, ಮತ್ತೆ ಇನ್ನಿತರ ಟಾರ್ಪಲ್ ನ ಕಟ್ಟಿಕೊಂಡು ವ್ಯಾಪಾರ ವಹಿವಾಟುಗಳನ್ನ ಇಲ್ಲಿ ಮಾಡ್ತಾ ಇದ್ರು. ಅದನ್ನ ಕೂಡ ಈಗಾಗಲೇ ತೆರವು ಮಾಡಿ ಇಲ್ಲಿ ಸ್ವಚ್ಛ ನಗರವನ್ನ ಕಾಪಾಡುವಂತ ನಿಟ್ಟಿನಲ್ಲಿ ಮೈಸೂರು ನಗರ ಪಾಲಿಕೆ ಈಗಾಗಲೇ ಎಲ್ಲ ರೀತಿಯ ಕ್ರಮವನ್ನ ವಹಿಸಿಕೊಳ್ತಾ ಇದೆ. ಪಾಲಿಕೆಯ ಉದ್ದೇಶ ಅಂತ ಅಂದ್ರೆ ಮೈಸೂರು ಸ್ವಚ್ಛವಾಗಿರಬೇಕು, ಮತ್ತೆ ಫುಟ್ಪಾತ್ ನಲ್ಲಿ ಸಂಚಾರ ಮಾಡೋದಕ್ಕೆ ಯಾವುದೇ ರೀತಿ ತೊಂದರೆ ಆಗಬಾರದು ಎಂಬ ನಿಟ್ಟಿನಲ್ಲಿ ಈ ಕಾರ್ಯಾಚರಣೆಯನ್ನು ಕೈಗೊಂಡಿರುವಂತದ್ದು. ಅಲ್ಲದೆ ಮುಂದಿನ ದಿನಗಳಲ್ಲಿ ದಸರಾ ಆರಂಭವಾಗುತ್ತಿರುವಂತಹ ಹಿನ್ನೆಲೆಯಲ್ಲಿ ಮೈಸೂರು ನಗರಕ್ಕೆ ಸಾಕಷ್ಟು ದೇಶ ಹೊರದೇಶಗಳಿಂದ ಕೂಡ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಮತ್ತೆ ವಾಹನಗಳು ಹೆಚ್ಚಾಗಿರುವಂತಹ ಹಿನ್ನೆಲೆಯಲ್ಲಿ
ವಾಹನಗಳಿಗೆ ತೊಂದರೆ ಆಗಬಾರ್ದು, ಮತ್ತೆ ಜನರಿಗೂ ಕೂಡ ತೊಂದರೆ ಆಗಬಾರ್ದು ಎಂಬ ನಿಟ್ಟಿನಲ್ಲಿ ಮೈಸೂರಿನ ಸ್ವಚ್ಛ ನಗರವಾಗಿ ಕಾಪಾಡಬೇಕು. ಮತ್ತೆ ಫುಟ್ಪಾತ್ ನಲ್ಲಿ ಏನು ಅಂಗಡಿ ಮಾಲೀಕರು ಏನು ಅಂಗಡಿಗಳನ್ನ ಹಾಕೊಂಡು ವ್ಯಾಪಾರ ಮಾಡ್ತಾ ಇದ್ರು, ಇದರಿಂದ ಸ್ವಚ್ಛ ನಗರಕ್ಕೆ ಧಕ್ಕೆ ಆಗುತ್ತೆ ಅಂತ ಹೇಳಿ ಫುಟ್ಪಾತ್ ನಲ್ಲಿ ಒತ್ತುವರಿ ಮಾಡಿಕೊಂಡು ಅಂಗಡಿಗಳನ್ನ ನಿರ್ಮಾಣ ಮಾಡ್ಕೊಂಡಿದ್ದಂತಹ ಸೆಟ್ ಗಳನ್ನ ಮುಂಜಾನೆಯಿಂದ ತೆರವು ಮಾಡುವಂತ ಕಾರ್ಯಾಚರಣೆ ನಡೀತಾ ಇದೆ. ಪ್ರಮುಖವಾಗಿ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಮೈಸೂರಿನ ಒಳಭಾಗದಲ್ಲಿ ಮತ್ತೆ ಹೊರಭಾಗದಲ್ಲಿ ಸೈಟ್ ಗಳನ್ನ ಹಾಕೊಂಡಿರುವಂತಹ ಒಂದು ಮಾಲೀಕರಿಗೆ ಒಂದು ನಗರ ಪಾಲಿಕೆ ಬಿಸಿ ಮುಡಿಸ್ತಾ ಇರುವಂತದ್ದು, ಸೆಟ್ ಗಳನ್ನ ತೆರವು ಮಾಡುವಂತ ಕಾರ್ಯಾಚರಣೆಗೆ ಕೈ ಹಾಕಿರುವಂತದ್ದು. ಕ್ಯಾಮರಾ ಪರ್ಸನ್ ಹರೀಶ್ ಜೊತೆ ಪ್ರೇಮ್, ಮೈಸೂರು.